ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ನಡೆದಂತಹ ದುರಂತದ ಕುರಿತಾಗಿದೆ. ಪ್ರೀತಿಯ ಸಹೋದರರೇ, ಕೇರಳದ ವಯನಾಡ್ ಜಿಲ್ಲೆಯಲ್ಲಿ 2-3 ದಿವಸಗಳ ಮುಂಚೆ ಮುಂಡೆಕ್ಕಾಯ್ ಎಂಬ ಒಂದು ಸ್ಥಳದಲ್ಲಾಗಿತ್ತು ದುರಂತವು ನಡೆದದ್ದು. ಈಗಿನ ರಿಪೋರ್ಟ್ ಪ್ರಕಾರ 314 ಮಂದಿ ಮೃತಪಟ್ಟಿದ್ದಾರೆ. ಮುಂಡೆಕ್ಕಾಯ್ ಎಂಬ ಪ್ರದೇಶದಲ್ಲಿ ಎಲ್ಲರೂ ಕೂಡ ರಾತ್ರಿ ಮಲಗಿರುವಾಗ 1 ಗಂಟೆಗೆ ಆಗಿತ್ತು ಮೊದಲನೆಯ ಭೂಕಂಪವು ಅಲ್ಲಿ ಸಂಭವಿಸಿದ್ದು. ಹಾಗೆ ಎರಡನೇ ಭೂಕಂಪವು 4 ಗಂಟೆಗೆ ಆಗಿತ್ತು ನಡೆದದ್ದು. ಯಾರಿಗೂ ಕೂಡ ಏನು ಎಂದು ತಿಳಿಯಲಿಲ್ಲ. ಕೆಲವರು ಹೊರಗೆ ಬಂದು ಏನು ನಡೆದದ್ದು ಎಂದು ಹೊರಗೆ ಬಂದು ನೋಡಲು ಬಂದಾಗ ಅವರನ್ನು ನೀರು ಬಂದು ಕೊಚ್ಚಿಕೊಂಡು ಹೋಯಿತು. ಹಾಗೆ ಇನ್ನೂ ಕೂಡ ಸುಮಾರು ಜನರು ಮಣ್ಣಿನಡಿಯಲ್ಲಿ ಸಿಲುಕಿ ಮರಣ ಹೊಂದಿದ್ದಾರೆ. ಈಗ ಸಿಕ್ಕಿದ ಸಂಖ್ಯೆಯಾಗಿದೆ 314 ಎಂದು ಹೇಳಿದ್ದು. ಇನ್ನೂ ಕೂಡ ಹಲವಾರು ಮನುಷ್ಯ ಶರೀರಗಳು ಸಿಗಲು ಬಾಕಿ ಇದೆ. ಆದಷ್ಟು ಬೇಗ ಅವರು ಸಿಗಲಿ ಎಂದು ಹಾರೈಸುತ್ತಿದ್ದೇನೆ. ಭಾರತದ ಆರ್ಮಿ ಹಾಗೂ SYS, SKSSFನಂತಹ ಧಾರ್ಮಿಕ ಸಂಘಟನೆಗಳು ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ. ಈ ವಿಷಯವು ತಿಳಿದಾಗಲೇ ಅಲ್ಲಿಗೆ ಓಡಿ ಹೋದ ಹಲವಾರು ಜನರಿದ್ದಾರೆ ರಕ್ಷಣೆಗೆ ಬೇಕಾಗಿ. ಅವರೆಲ್ಲರಿಗೂ ಕೂಡ ಒಳ್ಳೆಯ ಹಾರೈಕೆಗಳನ್ನು ಮಾಡುತ್ತಿದ್ದೇನೆ. ರಕ್ಷಣಾ ಸಿಬ್ಬಂದಿಗಳು 5,000ದಷ್ಟು ಜನರನ್ನು ಈಗ ರಕ್ಷಿಸಿಯಾಗಿದೆ. ಅವರಿಗೆ ಮನೆಯೂ ಇಲ್ಲ, ಕುಟುಂಬಸ್ಥರೂ ಇಲ್ಲ, ಯಾರೂ ಇಲ್ಲದಾಗಿದ್ದಾರೆ, ಅನಾಥರಾಗಿ ಬಿಟ್ಟಿದ್ದಾರೆ. ಅವರಿಗೆ ಈಗ ಅಲ್ಲಿರುವಂತಹ ಸುತ್ತಮುತ್ತಲಿನಲ್ಲಿರುವಂತಹ ಸ್ಕೂಲ್ಗಳಲ್ಲಾಗಿದೆ ವಸತಿ ಸೌಕರ್ಯಗಳನ್ನು ಮಾಡಿಕೊಟ್ಟದ್ದು. ಅವರಿಗೆ ಊಟ ಆಹಾರಗಳನ್ನು ನೀಡುವುದು, ಲೋಕದ ವಿವಿಧ ಭಾಗಗಳಿಂದ ಅವರಿಗೆ ಊಟ ಆಹಾರಗಳನ್ನು ಗಾಡಿಗಳಲ್ಲಿ ತಂದು ಒದಗಿಸಿಕೊಡಲಾಗುತ್ತಿದೆ. ಪ್ರತ್ಯೇಕವಾಗಿ ಕೇರಳದ 13 ಜಿಲ್ಲೆಗಳಿಂದಲೂ ಕೂಡ ವಾಹನಗಟ್ಟಲೆ ಅವರಿಗೆ ಆಹಾರಗಳು ಬರುತ್ತಿದೆ. ಹಾಗೆ ಕರ್ನಾಟಕದಿಂದಲೂ ಬಂದಿದೆ. ತಮಿಳುನಾಡಿನಿಂದ ಸ್ಟಾಲಿನ್ರವರು 5 ಕೋಟಿಯನ್ನು ಕೂಡಲೇ ನೀಡಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಇರುವಂತಹ ವ್ಯಕ್ತಿಗಳು ವಯನಾಡ್ನಲ್ಲಿ ಮರಣ ಹೊಂದಿದ ಆ ಜನರಿಗೆ 5 ಲಕ್ಷಗಳನ್ನು ನೀಡಿದ್ದಾರೆ. ಹಾಗೆ ಹಲವಾರು ಮೂವಿ ಆ್ಯಕ್ಟರ್ಸ್ಗಳು ತಮಿಳುನಾಡಿನಿಂದ 50 ಲಕ್ಷವಾಗಲಿ, 20 ಲಕ್ಷ, 25 ಲಕ್ಷ, 15 ಲಕ್ಷ, ಹಾಗೆ ಕೇರಳದ ಮೂವಿ ಆ್ಯಕ್ಟರ್ಸ್ಗಳು 15 ಲಕ್ಷ, ಹೀಗೆ ಹಲವಾರು ರೀತಿಯಲ್ಲಿ ಸಹಾಯಗಳನ್ನು ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಗಳು ಹಲವಾರು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಅವರು ಪರಸ್ಯವಾಗಿಯೇ ಸಹಾಯಗಳನ್ನು ಮಾಡಬೇಕು. ಹಲವಾರು ಜನರು ಹೇಳುತ್ತಾರೆ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ತಿಳಿಯಬಾರದೆಂದು. ಹೌದು, ಅದು ಸರಿಯೇ. ಆದರೆ ಇಂತಹ ಸಮಯದಲ್ಲಿ ಇನ್ಫ್ಲೂಯೆನ್ಸರ್ಗಳು ಮಾತ್ರ ಅವರು ದೊಡ್ಡ ರೀತಿಯಲ್ಲಿ ಹಣವನ್ನು 1 ಕೋಟಿಯೋ 2 ಕೋಟಿಯೋ ಹೀಗೆ ನೀಡಿ ಅದನ್ನು ಪರಸ್ಯ ಮಾಡಬೇಕು. ಕಾರಣವೇನೆಂದರೆ, ಇನ್ಫ್ಲೂಯೆನ್ಸರ್ಗಳು ಎಂದು ಹೇಳಿದರೆ ಸಮೂಹದಲ್ಲಿ ಸ್ವಾಧೀನವಿರುವವರಾಗಿದ್ದಾರೆ. ಆ ಸ್ವಾಧೀನವಿರುವವರು ನೀಡುವಾಗ ಅವರನ್ನು ಫಾಲೋ ಮಾಡುವವರು ಕೂಡ ಅವರನ್ನು ಅನುಕರಿಸುತ್ತಾರೆ. ಅವರು ಕೊಟ್ಟಂತೆಯೇ ಹಣಗಳನ್ನು ನೀಡುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಇಂದು ನಮ್ಮ ಕೇರಳದಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಇಡೀ ಲೋಕದಲ್ಲಾಗಲಿ ನಾವು ನೋಡಿದರೆ ಸಾಧ್ಯವಾಗಬಹುದು, ದೊಡ್ಡ ದೊಡ್ಡ ಸ್ವಾಧೀನವಿರುವವರು ಕ್ರಿಕೆಟರ್ಸ್ಗಳು, ಮೂವಿ ಆ್ಯಕ್ಟರ್ಸ್ಗಳು ಅವರು ಮಾಡಿದಂತೆಯೇ ಅವರನ್ನು ಫಾಲೋ ಮಾಡುವವರು ಕೂಡ ಮಾಡುತ್ತಿದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಎಂಬ ವ್ಯಕ್ತಿಯನ್ನು ಎಲ್ಲರಿಗೂ ಗೊತ್ತಿರಬಹುದು. ಆ ವ್ಯಕ್ತಿಯು ಕೆಲವು ವರ್ಷಗಳ ಮುಂಚೆ ಕೊಕೊಕೋಲಾವನ್ನು ಸ್ವಲ್ಪ ಸೈಡಾಗಿ ಇರಿಸಿಕೊಂಡು ಎಲ್ಲರೂ ನೀರು ಕುಡಿಯಿರಿ, ಇದನ್ನು ಕುಡಿಯಬೇಡಿ ಎಂದು ಹೇಳಿದಾಗ ಮರುದಿನ ಅವರ ಆ ಕಂಪೆನಿ, ಕೊಕೊಕೋಲಾದ ಕಂಪೆನಿಯ ಷೇರು ಮಾರುಕಟ್ಟೆಯಲ್ಲಿ ಎಲ್ಲವೂ ಕೂಡ ಕುಸಿದು ಬಿದ್ದಿತು. ಅವರಿಗೆ ಇಡೀ ಲಾಭವೇ ಇಲ್ಲದಾಯಿತು. ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಯಿತು. ಇದಕ್ಕೆ ಕಾರಣ ಕ್ರಿಸ್ಟಿಯಾನೋ ರೊನಾಲ್ಡೋ ಎಂಬ ಇನ್ಫ್ಲೂಯೆನ್ಸರ್ ಅಥವಾ ದೊಡ್ಡ ಆಟಗಾರನಾಗಿದ್ದಾನೆ. ಅವರು ಹೇಳಿದಾಗ ಅವರನ್ನು ಅನುಕರಿಸುವಂತಹ ಕೋಟಿ ಜನರಿದ್ದಾರೆ. ಅವರೆಲ್ಲರೂ ಕೂಡ ಅವರು ಹೇಳಿದಂತೆ ಮಾಡುತ್ತಾರೆ. ಇದು ಒಂದು ಉದಾಹರಣೆಯಾಗಿದೆ. ಹೀಗೆ ಇಲ್ಲಿ ಸ್ವಾಧೀನವಿರುವಂತಹ ದೊಡ್ಡ ದೊಡ್ಡ ಜನರು ಪರಸ್ಯವಾಗಿ ಎಲ್ಲರಿಗೂ ಗೊತ್ತಾಗುವಂತೆ ವಿಡಿಯೋಗಳನ್ನು ಮಾಡಿ ನೀಡಿದರೆ, ಅವರ ನಿಯತ್ತು ಸರಿಯಾಗಿದ್ದರೆ ಅವರಿಗೆ ಅದಕ್ಕೆ ಪ್ರತಿಫಲ ಸಿಗುವುದು. ಹಾಗೆ ಪರಸ್ಯವಾಗಿ ನೀಡಿದರೆ ಅವರನ್ನು ಅನುಕರಿಸುವ ಜನರು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಸಹಾಯಗಳನ್ನು ನೀಡುತ್ತಾರೆ. ಕೇರಳಕ್ಕೊಂದು ಪ್ರತ್ಯೇಕತೆ ಇದೆ. ಕೇರಳದ ಒಬ್ಬನಿಗೆ ಏನಾದರೂ ಆದರೆ ಕೇರಳವಿಡೀ ಎದ್ದೇಳುತ್ತದೆ. ಆದರೆ ಕೆಲವೊಮ್ಮೆ ಕೇರಳದ ಒಳಗೆ ಜಗಳಗಳಾಗಬಹುದು, ಕೊಲೆಗಳಾಗಬಹುದು. ಅದು ಸರ್ವಸಾಧಾರಣ.
ಆದರೆ ಕೇರಳದ ಒಬ್ಬ ವ್ಯಕ್ತಿಗೆ ಏನಾದರೂ ಆಗಿಬಿಟ್ಟರೆ, ದೊಡ್ಡ ದುರಂತಗಳುಂಟಾದರೆ ಅವರ ಒಗ್ಗಟ್ಟಿನಿಂದ ಎಲ್ಲವನ್ನೂ ಕೂಡ ಹೋಗಲಾಡಿಸುತ್ತಾರೆ. ಅದಕ್ಕೆ ಒಂದು ಉದಾಹರಣೆಯಾಗಿದೆ 2018ರಲ್ಲಿ ಬಂದಂತಹ ಪ್ರಳಯ. ಕೇರಳದಲ್ಲಿ 2018ರಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಳಯವು ಬಂದಿತ್ತು. ಅದನ್ನು ಅವರು ಮರುಜೀವಿಸಿದ್ದಾರೆ. ಅದರಿಂದ ರಕ್ಷೆ ಹೊಂದಿದ್ದಾರೆ. ನಾವೆಲ್ಲರೂ ಕೂಡ ಕಂಡದ್ದೇ ಆಗಿದೆ. ಒಂದು 2-3 ವಾರಗಳ ಮುಂಚೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಎಂಬ ಪ್ರದೇಶದಲ್ಲಿ ಗುಡ್ಡ ಕುಸಿತವಾಗಿ ಕೇರಳದ ಮಲಪ್ಪುರಂ ಜಿಲ್ಲೆಯ ಅರ್ಜುನ್ ಎಂಬ ವ್ಯಕ್ತಿಯು ಲಾರಿಯಲ್ಲಿ ಹೋಗುತ್ತಿದ್ದಾಗ ಅವರ ಮೇಲೆ ಮಣ್ಣು ಕುಸಿದು ಗುಡ್ಡ ಕುಸಿದು ಅವರು ಅಲ್ಲಿ ಮೃತಪಟ್ಟಿದ್ದರು. ಆಗಲೇ ನಮಗೆ ಗೊತ್ತಾಗಿದೆ ಕೇರಳದವರ ಪವರ್ ಏನೆಂದು. ಮೊದಲ 2 ದಿನ ಕರ್ನಾಟಕದ ಪೊಲೀಸರು ಸರಿಯಾಗಿ ನೋಡಲಿಲ್ಲ, ನಿರ್ಲಕ್ಷಿಸಿದರು. ಆಗ ಕೇರಳದ ಮಾಧ್ಯಮಗಳು ಹಾಗೂ ಮತ್ತಿತರ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳ ಮೂಲಕ ಕರ್ನಾಟಕ ಸರ್ಕಾರವನ್ನು ಎಚ್ಚರಗೊಳಿಸಿದರು. ಅದು ಅವರ ಪವರ್ ಆಗಿದೆ. ಕೇರಳದವರು ಎಲ್ಲರೂ ಕೂಡ ಒಬ್ಬನಿಗೆ ಏನಾದರೂ ತೊಂದರೆಯಾದರೆ ಒಗ್ಗಟ್ಟಾಗಿ ನಿಲ್ಲುವುದರಲ್ಲಿ ನಂಬರ್ 1 ಆಗಿದ್ದಾರೆ ಕೇರಳದವರು. ಅವರಿಗೆ ಮಾನವೀಯತೆಯು ಸ್ವಲ್ಪ ಅಧಿಕವೇ ಆಗಿದೆ. ಜೋ ಬೈಡನ್ರವರು ಕೂಡ ಈ ವಯನಾಡಿನ ದುರಂತಕ್ಕೆ ಅನುಮೋದನೆಗಳನ್ನು ತಿಳಿಸಿದ್ದಾರೆ.